ಹಾಯ್ ಹಲೋ ನಮಸ್ಕಾರ. ಸ್ಫೂರ್ತಿ ಕುಕಿಂಗ್ ಚಾನಲ್ಗೆ ಸ್ವಾಗತ. ಈ ವಿಡಿಯೋ ಇನ್ಸ್ಟಾ ಅಲ್ಲಿ ತುಂಬಾ ವೈರಲ್ ಆಗಿರುವಂಥ ವಿಡಿಯೋ. ಇದನ್ನು ನಾವು ಇವತ್ತು ರೀಕ್ರಿಯೇಟ್ ಮಾಡೋಣ ಬರ್ರಿ. ಏನೇನು ಬೇಕಂತ ಒಂದು ಸಲ ನೋಡ್ಕೊರಿ. ಎಗ್ ತೊಗೊಂಡು ನೋಡ್ರಿ 3, ಟೊಮೊಟೊ, ಕೊತ್ತಂಬರಿ, ಉಳ್ಳಾಗಡ್ಡಿ, ಹಸಿಮೆಣಸಿನ್ಕಾಯಿ. ಬರ್ರಿ ಸ್ಟಾರ್ಟ್ ಮಾಡೋಣಂತ. ಎಗ್ನ ಮಿಕ್ಸ್ ಮಾಡ್ಕೊಂಡೆ ನೋಡ್ರಿ. ಇದಕ್ಕೀಗ ಉಳ್ಳಾಗಡ್ಡಿ ಹಾಕೊಳ್ಳತ್ತೀನಿ ನೋಡ್ರಿ, ಟೊಮೊಟೊ ಹಾಕೊಳ್ಳತ್ತೀನಿ ನೋಡ್ರಿ. ಈಗ ಹಸಿಮೆಣಸಿನ್ಕಾಯಿ, ಒಂದು ಹಸಿಮೆಣಸಿನ್ಕಾಯಿ ಹಾಕ್ಕೊಂಡು ನೋಡ್ರಿ. ಮಿಕ್ಸ್ ಮಾಡಿರಿ ಚೆಂದಾಗಿ. ಲಾಸ್ಟಲ್ಲಿ ಕೊತ್ತಂಬರಿ ಹಾಕೊಳ್ಳತ್ತೀನಿ ನೋಡ್ರಿ. ಕೊತ್ತಂಬರಿ ಹಾಕ್ಕೊಂಡು ಚೆಂದ ಹೊತ್ತಾಗ ಮಿಕ್ಸ್ ಮಾಡ್ಕೊರಿ ಚೆಂದಾಗಿ. ಉಪ್ಪು ಹಾಕ್ಕೊಂಡೀನಿ ನೋಡ್ರಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡೀನಿ. ಮಿಕ್ಸ್ ಮಾಡಿರಿ. ಉಪ್ಪೆಲ್ಲ ಚೆಂದ ಮಿಕ್ಸ್ ಆಗಬೇಕು ನೋಡ್ರಿ. ಈ ಥರ ಆಯ್ತು ನೋಡಿ, ರೆಡಿ. 2 ಬ್ರೆಡ್ ಪೀಸ್ ತೊಗೊಂಡು ಈ ರೀತಿ ಕಟ್ ಮಾಡ್ಕೊಂಡೆ ನೋಡ್ರಿ, ರೌಂಡ್ ಶೇಪು. ಬರ್ರಿ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಈ ರೀತಿ ಕಟ್ ಮಾಡ್ಕೊಂಡಿ ನೋಡ್ರಿ. ಹಂಚು ಬಿಸಿ ಆಗ್ಯದ ನೋಡ್ರಿ. ಈಗ ಬ್ರೆಡ್ ಇಟ್ಕೊಂಡು ನೋಡ್ರಿ, ಒಂದು ಇದನ್ನ ಇಟ್ಕೊಂಡ್ಬಿಡ್ರಿ. 2 ಬ್ರೆಡ್ ಪೀಸ್ ಈ ಥರ ಇಟ್ಕೊರಿ. ಈ ಥರ ಇಟ್ಕೊಂಡ್ಬಿಡ್ರಿ 2 ಬ್ರೆಡ್ ಪೀಸು. ಸ್ವಲ್ಪ ಎಣ್ಣೆ ಹಚ್ಕೊಳತ್ತೀನಿ ನೋಡ್ರಿ. ಎಣ್ಣೆ ಹಾಕೋರಿ ಸ್ವಲ್ಪ. ಈಗ ಮಿಕ್ಸ್ ಮಾಡ್ಕೊಂಡಿರೋ ಅಂಥ ಎಗ್ ಹಾಕೊಳ್ಳೋಣ್ರಿ. ಅದಕ್ಕೆ ಹಾಕೊಳತ್ತೀನಿ ನೋಡ್ರಿ. ಎಗ್ ಈ ಥರ ಹಾಕೋಬೇಕ್ರಿ. ಅದಕ್ಕೆ ಇಲ್ಲಿ ಹಾಕೊಳತ್ತೀನಿ ನೋಡ್ರಿ. 2 ಕಡೆ ಹಾಕೊಂಡು ನೋಡ್ರಿ. ಈಗಲ್ಲ ರೀ ಮತ್ತೆ 2 ಸೈಡ್ ಹಾಕೋಬೇಕು ನೋಡ್ರಿ. ಈ ಥರ ಹಾಕೋರಿ 2 ಸೈಡ್. ಹಾಗೆ ಈ ಕಡೆನೂ ಹಾಕೋರಿ. ಈ ಥರ 2 ಸೈಡ್ ಏನು ಮಾಡೋದು, ಈ ಥರ ಹಾಕೋಬೇಕು ನೋಡ್ರಿ. ಈ ಥರ ಆಗ್ಯದ ನೋಡ್ರಿ. ಇದ್ರ ಮೇಲೆ ಒಂದೊಂದು ಉಳ್ಳಾಗಡ್ಡಿ, ಈ ಥರ 2 ಸೈಡು ಉಳ್ಳಾಗಡ್ಡಿ ಇಟ್ಕೊರಿ. ಅದ್ರ ಮೇಲೆ ಮುಚ್ಚಿಬಿಡ್ರಿ. ಈ ಥರ ಆಗಲೇ ಬ್ರೆಡ್ ಕಟ್ ಮಾಡ್ಕೊಂಡು ಇಟ್ಕೊಂಡಿವ್ರಿ ರೌಂಡ್ ಶೇಪು. ಈ ಥರ 2 ಕಡೆ ಒಂದೊಂದು ಈ ಥರ ಇಟ್ಕೊಂಡ್ಬಿಡ್ರಿ ನೋಡ್ರಿ. ಎಷ್ಟು ಚಂದ ಕಾಣತ್ತದ ನೋಡ್ರಿ. ನೋಡ್ರಿ ಹಾಗೆ ನಡೀನಿ. ಟೊಮೊಟೊ ಸ್ಕಿಪ್ ಮಾಡ್ಕೊಂಡಿನಿ, ಹಾಕೊಳ್ಳಿಲ್ರಿ ನೋಡ್ರಿ. ಚಂದ ಬಂದದ. ಈಗ ಏನು ಮಾಡೋದು, ಈ ರೀತಿ ಕಳಿಸ್ಕೊಂಬಿಡ್ರಿ ನೋಡ್ರಿ. ನೋಡಕ್ಕಂತೂ ಎಷ್ಟು ಚಂದ ಬಂದದ ನೋಡ್ರಿ. ಈ ರೀತಿ ಸ್ನ್ಯಾಕ್ಸ್ ಮಾಡಿಕೊಟ್ರಿ ಯಾರಿಗೆ ಇಷ್ಟ ಆಗಲ್ಲ ಹೇಳ್ರಿ. ಇವಾಗ 2 ಸೈಡಿಂದ ಸ್ವಲ್ಪ ಮಡ್ಚ್ಕೊಂಡ್ಬಿಡ್ಬೇಕು ನೋಡ್ರಿ. ಲಾಸ್ಟಲ್ಲಿ ಟೊಮೊಟೊ ಕೆಚಪ್ ಹಾಕೊಳತ್ತೀನಿ ನೋಡ್ರಿ. ಟೊಮೊಟೊ ಕೆಚಪ್ ಹಾಕೊಂಡಿನಿ ನೋಡ್ರಿ ಲಾಸ್ಟಲ್ಲಿ. ಇವಾಗ ಈ ರೀತಿ ಮಾಡ್ಕೊರಿ. ಈ ಥರ ಮಡ್ಚ್ಕೊಂಡ್ಬಿಡ್ರಿ. 2 ಸೈಡ್ ಈ ಥರ ಹೊಳ್ಸ್ಕೊಂಡ್ಬಿಡ್ರಿ. ನೋಡಕ್ಕಂತೂ ಭಾಳ ಚೆಂದಾಗ್ಯದ ನೋಡ್ರಿ. ಈಗ ಒಂದು ಪ್ಲೇಟಿಗೆ ಹಾಕೊಳತ್ತೀನಿ ನೋಡ್ರಿ. ಟೇಸ್ಟ್ ಮಾಡಿ ಹೇಳ್ತೀನಿ ನಿಮ್ಗೆ ಯಾವ ರೀತಿ ಆಗಿತ್ತು ಅಂತ. ಮಧ್ಯದಾಗ ಕಟ್ ಮಾಡ್ಕೊಳತ್ತೀನಿ ನೋಡ್ರಿ. ಈ ರೀತಿ ಸ್ನ್ಯಾಕ್ಸ್ ಮಾಡಿಕೊಟ್ರಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ ನೋಡ್ರಿ. ತುಂಬಾ ರುಚಿಯಾಗಿ ಬಂದದ ನೋಡ್ರಿ. ಈ ರೀತಿ ಮಕ್ಕಳು ಟಿಫನ್ ಬಾಕ್ಸಿಗೆ ಹಾಕಿದ್ರಂತೂ ತುಂಬಾ ಖುಷಿಪಟ್ಟು ತಿಂತಾರೆ ನೋಡ್ರಿ. ನೋಡ್ಬೋದು ನೀವು ಒಳಗಡೆನೂ ಎಷ್ಟು ಚಂದ ಬೆಂದದಂತ. ಈ ಥರ ಸಂಜೆ ಸ್ನ್ಯಾಕ್ಸಿಗೆ ಮಕ್ಕಳಿಗೆ ಮಾಡಿಕೊಟ್ರೆ ಖುಷಿಯಾಗಿ ತಿಂತಾರೆ ನೋಡ್ರಿ. ಅದ್ರ ಜೊತೆ ಟೊಮೊಟೊ ಕೆಚಪ್ ಕೊಟ್ಟರು ಅಂತೂ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗ್ತದೆ ನೋಡ್ರಿ.